ಮಾತಾಡ್ತಾ ಬ್ಲಾಸ್ಟ್ ಆಗಿರೋದು. ಓಕೆ, ಮೊನ್ನೆ ಒಂದು ಹುಡುಗ 10th ಎಕ್ಸಾಮೇ ಬರೆದಿಲ್ಲ, ಪಾಂಡುಪುರ ಹತ್ರ 4 ಬೆರಳು ಹೊಟ್ಟೋಗ್ಬಿಟ್ಟಿರೋದು. ಓಕೆ, ಸೊ ಇದೇ ಥರ ಒಬ್ಬ ಪಾಕೆಟಲ್ಲೇ ಪವರ್ ಬ್ಯಾಂಕ್ ಇಟ್ಕೊಂಡು ಟ್ರಾವೆಲ್ ಮಾಡಬೇಕು, ಬ್ಲಾಸ್ಟ್ ಆಗ್ಬಿಟ್ಟಿರೋದು. ಓಕೆ, ಸೊ ಮತ್ತು ಇಲ್ಲಿ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂದರೆ ಸರ್, ಇಷ್ಟು ಎಫೆಕ್ಟು ನೀವು ಬರೀ ಸಿಂಗಲ್ ಸಿಮ್ ಯೂಸ್ ಮಾಡೋರಿಗೆ. ನೀವು ಯಾರ್ಯಾರು ಡಬಲ್ ಸಿಮ್ ಯೂಸ್ ಮಾಡ್ತೀರೋ ಅವ್ರಿಗೆಲ್ಲ ಡಬಲ್ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ನೀವು ಸಿಂಗಲ್ ಸಿಮ್ ಯೂಸ್ ಮಾಡ್ತಿದ್ದೀರಾ, ಒಂದು ಟವರ್ ಜೊತೆಲಿ ಇಟ್ಕೊಂಡು ಓಡಾಡ್ತಿದ್ದೀರಾ ಅಂತ. ಡ್ಯುಯಲ್ ಸಿಮ್ ಅಂದರೆ ಡಬಲ್ ಟವರ್ ಇದೆ. ಓಕೆ, ಸೊ ಅದರಿಂದ ಕೆಲವು ರೂಲ್ಸ್ ಹೇಳ್ತಾ ಹೋಗ್ತೀನಿ, ಅದು ನೀವು ಫಾಲೋ ಮಾಡ್ಬೋದು ಸರ್. ಸೊ ನಿಮ್ಮಲ್ಲಿ ಎಷ್ಟು ಜನದ ಹತ್ರ ಬೇಸಿಕ್ ಮೊಬೈಲ್ ಇದೆ ಸರ್? ಕೀಪ್ಯಾಡ್ ಇದೆ ಸರ್, ಪರವಾಗಿಲ್ಲ ಸರ್, ಗ್ರೇಟ್. ಸ್ಮಾರ್ಟ್ಫೋನ್ ಇದೆ ಸರ್ ಜೊತೆಗೆ? ಇಲ್ಲ, 1, 2, 3 ಜನದ ಹತ್ರ ಇದೆ. ಸೊ ಇಲ್ಲಿ ಒಬ್ಬರು ಡಾಕ್ಟರ್ ಜಾರ್ಜ್ ಕಾರ್ಲೋ ಅಂತ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹೇಳ್ತಾರೆ, ನೀವು ಯಾರ್ಯಾರು ಬೇಸಿಕ್ ಮೊಬೈಲ್ ಯೂಸ್ ಮಾಡ್ತೀರಾ ಸರ್, ಅವ್ರಿಗೆಲ್ಲ ಬೇಸಿಕ್ ಆಗಿರೋದು ಅಷ್ಟೇ. ಅಬ್ಸರ್ವ್ ಮಾಡಿ, ಬೇಸಿಕ್ ಮೊಬೈಲ್ ಇರೋರಿಗೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಬಿಟ್ರೆ ಬೇರೆ ಟೆನ್ಷನ್ ಇರಲ್ಲ ಸರ್. ಹೌದಾ ಸರ್? ಮ್ಯಾಕ್ಸಿಮಮ್ ಮೆಸೇಜ್ ಅಥವಾ ಒಂದು FM ಒಂದು ಸಾಂಗ್ ಕೇಳ್ಬೋದು ಹಬ್ಬ ಅಂದರೆ, ಇದ್ರ ಮೇಲೆ ನಿಮ್ಗೆ ಟೆನ್ಷನ್ ಇಲ್ಲ. ಅದೇ ನೀವು ಸ್ಮಾರ್ಟ್ಫೋನ್ ಇಟ್ಟಿರೋರು ನೋಡಿ, 2 ನಿಮಿಷಕ್ಕೊಂದ್ಸಲಿ ಮೊಬೈಲ್ ನೋಡ್ತಿರ್ತಾರೆ, 2 ನಿಮಿಷಕ್ಕೊಂದ್ಸಲಿ ಚೆಕ್ ಮಾಡ್ತಿರ್ತಾರೆ. ಅದೇ ನಿಮಗೆ ಬೇಸಿಕ್ ಮೊಬೈಲ್ ಇದ್ರೆ ರಿಂಗ್ ಆದರೆ ಮಾತ್ರ ನೋಡ್ತೀರಾ, ಇಲ್ಲ ಅದನ್ನ ನೋಡೋದೇ ಇಲ್ಲ. ರೈಟ್, ಸೊ ಅದರಿಂದ ಕೆಲವು ಪಾಯಿಂಟ್ ಹೇಳ್ಕೊಡ್ತೀನಿ, ನೀವು ಅದನ್ನು ಫಾಲೋ ಮಾಡಿ. ಸೊ ಮೊದಲೇ ಬುಕ್ಲೆಟಲ್ಲಿ ಬರ್ತಿದ್ದಾರೆ ಲೆಫ್ಟ್ ಇಯರ್ ಯೂಸ್ ಮಾಡಿ ಅಂತ. ಓಕೆ, ಯಾರು ಬಲಗಡೆನ ಮೊಬೈಲ್ನ ಬಳಕೆ ಮಾಡಬೇಡಿ. ನೀವು ಈ ಕಡೆ ಮೊಬೈಲ್ ಯೂಸ್ ಮಾಡಿದ್ರೆ ಈ ಕಡೆಯಿಂದ ಪಾಸ್ ಆಗೋ ರೇಡಿಯೇಷನ್ನು ಹಾರ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ ಫಸ್ಟ್ ಅಂತ ಕೆಲವು ಸರ್ವೆಗಳು ಹೇಳುತ್ತೆ. ಸೊ ಅದರಿಂದ ನೀವು ಲೆಫ್ಟ್ ಇಯರ್ನ ಬಳಕೆ ಮಾಡಿ, ಇದು ಮೊದಲನೇದು. ಎರಡನೇದು, ಎಲ್ಲರೂ ಕಿವಿ ಟಚ್ ಮಾಡ್ತೀರಲ್ಲ ಸರ್, 90 ಭಾಗ. ಇನ್ನೊಂದು ಸ್ವಲ್ಪ ಜನ ಇದ್ರೆ ಫುಲ್ ಪ್ರೆಸ್ ಮಾಡ್ಕೊಂಡೇ ಮಾತಾಡ್ತೀರಾ, ಕೇಳಲ್ಲ ಅಂತ. ಇದು ನಿಮ್ಮ ಬುಕ್ಲೆಟಲ್ಲಿ ಬರ್ದಿದ್ದಾರೆ. ಮತ್ತು ಇಲ್ಲಿ ರೆಡ್ಮಿ ಮೊಬೈಲ್ ಎಷ್ಟು ಜನದಿದೆ ಸರ್? ರೆಡ್ಮಿ. ಸೊ ನಿಮ್ಮ ರೆಡ್ಮಿ ಮೊಬೈಲ್ ಹಿಂಭಾಗದಲ್ಲಿ ನೋಡಿ ಒಂದು ವೈಟ್ ಸ್ಟಿಕ್ಕರ್ ಹಾಕಿದ್ದಾರೆ, ಅಲ್ಲಿ ಕೆಳಗಡೆ ಬರ್ದಿದ್ದಾರೆ 15 mm ದೂರದಲ್ಲಿ ಇಟ್ಕೊಳ್ಳಿ ಅಂತ. ಈಗ ಸಿಗರೇಟ್ ಪ್ಯಾಕ್ ಮೇಲೆ ಏನು ಬರ್ದಿದೆ ಸರ್? ಕ್ಯಾನ್ಸರ್. ಆರೋಗ್ಯಕ್ಕೆ ಸಾವು ಸಂಭವಿಸುತ್ತದೆ ಅಂತ ಹಾಕಿದ್ದಾರೆ, ಕ್ಯಾನ್ಸರ್ ಬರುತ್ತದೆ ಅಂತ ಹಾಕಿಲ್ಲ, ಸಾವು ಅಂತಾನೆ ಹಾಕಿದ್ದಾರೆ. ಇದೇ ಥರ ನಿಮ್ಮ ಮೊಬೈಲ್ ಬಾಕ್ಸ್ ಮೇಲೆ ಕೆಲವೇ ದಿನದಲ್ಲೂ ಬರುತ್ತೆ ಆರೋಗ್ಯಕ್ಕೆ ಹಾನಿಕಾರ ಅಂತ. ಈಗಾಗಲೇ ಬಂದಿದೆ, ಮೊಬೈಲ್ನ ದೂರದಲ್ಲಿ ಇಟ್ಕೊಳ್ಳಿ ಅಂತ ಎಲ್ಲ ಮೊಬೈಲಲ್ಲೂ ಬರ್ದಿದೆ. ಓಕೆ, ಹಿಂಗೆ 15 mm ದೂರದಲ್ಲಿ ಇಟ್ಕೊಳ್ಳಿ ಅಂತ. ಬಟ್ ಈಗ ಅಬ್ಜೆಕ್ಷನ್ ಇದೆ ಸರ್, ಕೇಳಲ್ಲ ನಮಗೆ, ಏನು ಮಾಡೋಣ? ಸೊ ವೆರಿ ಸಿಂಪಲ್, ನೀವು ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡ್ಬೋದು. ಬಟ್ ಇದು ಸಿಂಪಲ್ ಅಲ್ಲ ತುಂಬ ಜನಕ್ಕೆ, ಯಾಕೆ ಪರ್ಸನಲ್ ವಿಚಾರ ಮಾತಾಡೋಕ್ಕಾಗಲ್ಲ, ಅಕ್ಕಪಕ್ಕದಲ್ಲಿ ಡಿಸ್ಟರ್ಬ್ ಆಗುತ್ತೆ, ಏನು ಮಾಡೋಣ? ಸೊ ಅವಾಗ ನಿಮಗೆ ಹೆಡ್ಸೆಟ್ ಬ್ಲೂಟೂತ್ ಯೂಸ್ ಮಾಡ್ಬೋದು. 50% ಸೇಫು. ನೀವು ತುಂಬ ಕಾಲ್ಸ್ ಇದೆ, ಅಫಿಷಿಯಲ್ ಕಾಲ್ಸ್ ಇದೆ, ಮತ್ತು ಮ್ಯಾನೇಜ್ಮೆಂಟ್ ಕಾಲ್ಸ್ ಇದೆ ಅಂದರೆ ನೀವು ಬ್ಲೂಟೂತ್ ಹೆಡ್ಸೆಟ್ ಯೂಸ್ ಮಾಡೋದು ಸರ್, 50% ನೀವು ಸೇಫು. ಯಾಕೆಂದರೆ ಮೊಬೈಲ್ ತಲೆ ಹತ್ರಕ್ಕೆ ಹೋಗಲ್ಲ. ಸೊ ಇಲ್ಲಿ ನೋಡಿ, 5000 mAh ಬ್ಯಾಟ್ರಿ, ಡಿಸ್ಪ್ಲೇ, ಆ್ಯಂಟಿನಾ, ರಿಸೀವರ್, ಇಷ್ಟು ತಲೆ ಹತ್ರ ಇಟ್ಕೊಂಡು ಮಾತಾಡ್ತೀವಿ. ಮತ್ತು ಇಲ್ಲೆಲ್ಲ ನೀವು ಎಲೆಕ್ಟ್ರಾನಿಕ್ ಡಿವೈಸ್ ಜೊತೆ ವರ್ಕ್ ಮಾಡ್ತೀರಾ ಸರ್, ಅದು ಯಾವುದು ಜೊತೆಲಿ ಎತ್ಕೊಂಡು ಓಡಾಡಲ್ಲ, ಹೌದಾ? ಅಲ್ಲಿ ಕೆಲಸ ಮಾಡ್ತೀರಾ, ಬಿಟ್ಬಿಡ್ತೀರಾ, ಅದು ಪ್ರಾಬ್ಲಮ್ ಇಲ್ಲ. ಬಟ್ ಈ ಡಿವೈಸ್ನ ನಾವು 3 ಹೊತ್ತು ತಲೆಯಲ್ಲಿ ಇಟ್ಕೊಂಡು ಮಾತಾಡ್ರೆ ಈ ಎಫೆಕ್ಟ್ ಆಗೋದು. ಮತ್ತು ಬ್ಲೂಟೂತಲ್ಲಿ ಡಿಸ್ಅಡ್ವಾಂಟೇಜು ಇದೆ, ನೀವು ಸಾಂಗ್ ಕೇಳೋಕ್ಕೆ, ವಿಡಿಯೋ ಕೇಳೋದಕ್ಕೆ, ಪಿಕ್ಚರ್ ನೋಡೋಕ್ಕೆ ಗಂಟೆಗಟ್ಟಲೆ ಹಾಕೊಂಡ್ರೆ ಬ್ರೈನ್ಗೂ ಎಫೆಕ್ಟ್ ಆಗುತ್ತೆ. ಮತ್ತು ಮೊನ್ನೆ ಒಬ್ಬ ಶಿವಮೊಗ್ಗದಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಹೆಡ್ಸೆಟ್ ಹಾಕೊಂಡು ವಾಕಿಂಗ್ ಹೋಗ್ತೀನಿ, ಟ್ರೈನ್ ಆರನ್ ಮಾಡಿದ ಕೆಲಸ ಎಲ್ಲ ಹೊಡ್ಕೊಂಡು. ಸೊ ಅದರಿಂದ ನೀವು ಫ್ರೀ ಇದ್ದಾಗ, ಇಂಡಿವಿಜುವಲ್ ಇದ್ದಾಗ, ಹಿಂಗೆ ಒಳಗಡೆ ಇದ್ದಾಗ ಬ್ಲೂಟೂತ್ ಹೆಡ್ಸೆಟ್ ಯೂಸ್ ಮಾಡಿ, ಅದು 50% ನಿಮಗೆ ಎಫೆಕ್ಟ್ನ ಕಡಿಮೆ ಮಾಡುತ್ತೆ. ಇನ್ನೂ ಸ್ವಲ್ಪ ಜನ ಇದ್ದಾರೆ, ಅವ್ರಿಗೆ ಸೇಫ್ಟಿ ತಗೊಬಿಟ್ಟಿರ್ತಾರೆ, ಹಿಂಗೆ ಮಾತಾಡ್ರೆ ಸಮಸ್ಯೆ ಆಗುತ್ತೆ, ಉಲ್ಟಾ ಇಟ್ಕೊಳ್ಳೋಣ. ಸೊ ಇದು ಡಬಲ್ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಈ ಜಾಗದಲ್ಲಿ ಆ್ಯಂಟಿನಾ ರಿಸೀವರ್ಗಳಿರುತ್ತೆ, ಇದ್ರ ಮೇಲೆ ಯಾರೂ ಫಿಂಗರ್ನ ಕ್ಲೋಸ್ ಮಾಡಬಾರ್ದು ಸರ್, ಹಿಂಗೂ ಇಟ್ಕೋಬಾರ್ದು. ಸೊ ಇದೇ ಥರ ಇಟ್ಕೋಬೇಕು ಮಾಮೂಲಿ. ಮತ್ತು ಕೊನೆಯದಾಗಿ ನೀವು ಯಾರು ಚಾರ್ಜ್ಗೆ ಹಾಕ್ಬಿಟ್ಟು ಮಾತಾಡಬೇಡಿ. ಬ್ಯಾಟ್ರಿ ವೀಕ್ ಇದ್ದಾಗ ರೆಡ್ ಮಾರ್ಕ್ ಬರುತ್ತೆ ನೋಡಿದ್ದೀರಾ ಸರ್? ಸೊ ಹಾಗೆ ಡೇಂಜರ್ ಅಂತ. ಆಗ ನೀವು ನೆಟ್ನೂ ಆನ್ ಮಾಡಬಾರ್ದು, ಬುಕ್ಲೆಟಲ್ಲಿ ಬರ್ದಿದೆ. ಬಟ್ ಆಗ ನೀವು ಚಾರ್ಜ್ಗೆ ಹಾಕೊಂಡು ನೆಟ್ ಆನ್ ಮಾಡ್ಕೊಂಡು ಗೇಮ್ ಆಡ್ತಿರ್ತೀರ, ಅವಾಗಲೇ ಬ್ಲಾಸ್ಟ್ ಆಗೋದು. ಬಟ್ ಈ ಪಾಯಿಂಟ್ಸ್ನ ಫಾಲೋ ಮಾಡ್ಬೋದಾ ಸರ್? 5 ಪಾಯಿಂಟ್ ಹೇಳಿದ್ದು. ಬಟ್ ಇದಿಷ್ಟು ಸರ್ ಬೇಸಿಕ್ ಪಾಯಿಂಟು. ಇದು ಬಿಟ್ಟು ಕೊನೆ 5 ಪಾಯಿಂಟ್ ಇದೆ, ನೀವು ಫಾಲೋ ಮಾಡಲೇಬೇಕು. ತುಂಬ ಡಿಪಾರ್ಟ್ಮೆಂಟಲ್ಲಿ ಡೆಮೋ ಮಾಡಿ ತೋರಿಸಿದ್ದೀವಿ. ಒಂದು ಮೊಟ್ಟೆ ಬೇಯಿಸ್ಬೋದು, ಮುಸ್ಕುನ್ ಜೋಳ ಮಾಡ್ಬೋದು, ಒಂದು ಬಾಟ್ಲು ಬಿಸಿನೀರನ್ನು ಕಾಯಿಸ್ಬೋದು. ಬೆಸ್ಟ್ ಎಕ್ಸಾಂಪಲ್, ನೀವು ಪೆಟ್ರೋಲ್ ಬಂಕ್ಗಳಲ್ಲಿ ಸ್ವಿಚ್ ಆಫ್ ಯುವರ್ ಮೊಬೈಲ್ಸ್ ಅಂತ ಹಾಕ್ತಾರೆ, ನೋಡಿದಿರಲ್ಲ ಸರ್? ಯಾಕೆಂದರೆ ಪೆಟ್ರೋಲಿಂದ ಬರೋ ಹವೆ ನಿಮ್ಮ ಮೊಬೈಲ್ ರಿಂಗ್ ಆದಾಗ ಬರೋಂಥ ವೇವ್ಸು 2 ಕನೆಕ್ಟ್ ಆದರೆ ಬ್ಲಾಸ್ಟ್ ಆಗೋದು. ಸೊ ಅದೇ ಥರ ನೀವು ಸಿಗರೇಟ್ಗೆ ಪೆಟ್ರೋಲ್ ಹಚ್ಬಿಟ್ಟು ಸ್ಪೀಕರ್ ಮುಂದೆ ಇಟ್ಟು ಕಾಲ್ ಮಾಡಿ ಪಟ್ಟ ಅಂತ ಹತ್ಕೊಳ್ಳುತ್ತೆ. ಅದೇ ಥರ ಜೋಳ ಇಟ್ಬಿಟ್ಟು ಸುತ್ತ 10 ಮೊಬೈಲ್ ಇಟ್ಟು ಕಾಲ್ ಕನೆಕ್ಟ್ ಮಾಡಿ 30 ನಿಮಿಷಕ್ಕೆ ಅದೆಲ್ಲ ಬ್ಲಾಸ್ಟ್ ಆಗುತ್ತೆ, ಪಾಪ್ಕಾರ್ನ್ ಆಗುತ್ತೆ. ಅದೇ ಜಾಗದಲ್ಲಿ ಒಂದು ಹಸಿ ಮೊಟ್ಟೆ ಇಟ್ಟರೆ ಬೇಯುತ್ತೆ, ಒಂದು ಬಾಟ್ಲು ನೀರು ಇಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಷ್ಟು ವಿಕಿರಣಗಳು ನಿಮ್ಮ ಮೊಬೈಲಿಂದ ಪಾಸ್ ಆಗ್ತಾ ಇದೆ. ಸೊ ಅದರಿಂದ ಫಸ್ಟ್ ಪಾಯಿಂಟ್ ನೀವು ಫಾಲೋ ಮಾಡಬೇಕಿರೋದು ಸರ್, ಅಡುಗೆ ಮನೆಗಳು ಮೊಬೈಲ್ ತೊಗೊಂಡೋಗ್ಬೇಡಿ. ತುಂಬ ಜನ ಲೇಡೀಸು ಯೂಟ್ಯೂಬಲ್ಲಿ ಹೊಸ ಅಡುಗೆನ ಹಾಕೊಂಡ್ಬಿಟ್ಟು ಅಲ್ಲೇ ಅಡುಗೆ ಮಾಡ್ತಿರ್ತಾರೆ. ಸೊ ಎಷ್ಟು ಬ್ಲಾಸ್ಟ್ ಆಗಿರೋ ಕೇಸಸ್ಗಳು ಸಿಕ್ಕಿದೆ ಅಂದರೆ, ಕೆಲವು CCTV ನೋಡ್ತಾರೆ, ನೀವು ಇವತ್ತಿಂದ ಅಡುಗೆ ಮನೆಗೆ ಮೊಬೈಲೇ ಮುಟ್ಟಲ್ಲ. ಸೊ ನೀವು ಗ್ಯಾಸ್ ಆನ್ ಮಾಡಿದಾಗ, ಸೊ ನೀವು ಸ್ವಿಚ್ ಆನ್ ಮಾಡಿದ್ರು ಕೂಡ ಬ್ಲಾಸ್ಟ್ ಆಗಿಬಿಡುತ್ತೆ, ಲೈಟ್ ಹಚ್ಚಿಲ್ಲದೆ ಇದ್ದಾಗ. ಸೊ ಆ ಟೈಮಲ್ಲಿ ನಿಮ್ಮ ಮೊಬೈಲ್ ರಿಂಗ್ ಆದರೂ ಬ್ಲಾಸ್ಟ್ ಆಗುತ್ತೆ. ಸೊ ಅದರಿಂದ ಯಾರು ಅಡುಗೆ ಮನೆಗೆ ಮೊಬೈಲ್ ತೊಗೊಂಡೋಗ್ಬೇಡಿ, ಮೊದಲನೇದು. ಎರಡನೇದು, ಯಾರು ಓಡಾಡ್ಕೊಂಡು ಮಾತಾಡಬೇಡಿ ಸರ್. ತುಂಬ ನೀವು ಓಡಾಡ್ಕೊಂಡು ಮಾತಾಡಿದ್ರೆ ಸಿಗ್ನಲ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ, ನಿಮ್ಮ ಕಾನ್ಸಂಟ್ರೇಷನ್ ಹಾಳಾದರೆ ಆಕ್ಸಿಡೆಂಟ್ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅದರಿಂದ ಆದಷ್ಟು ಒಂದು ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಮೊನ್ನೆ ಒಬ್ಬ ಫೋನಲ್ಲಿ ಮಾತಾಡ್ಕೊಂಡು ಅಡ್ರೆಸ್ ನೋಡ್ಕೊಂಡು ಹೋಗ್ತಿದ್ರೆ ಮ್ಯಾನುವಲ್ ಒಳಗಡೆ ಹೋಗ್ಬಿಟ್ಟಿದ್ದಾರೆ, 3 ದಿನ ಆದಮೇಲೆ ಡೆಡ್ ಬಾಡಿ ತೆಗ್ದಿದ್ದಾರೆ. ಸೊ ಅದರಿಂದ ಒಂದು ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಎರಡನೇದು, ಯಾರನ್ನು ಟ್ರಾವೆಲ್ ಮಾಡಬೇಕಾ ಪಾಕೆಟಲ್ಲಿ ಮೊಬೈಲ್ ಇಟ್ಕೊಬೇಡಿ ಸರ್. ನಿಮ್ಮಲ್ಲಿ ಕಂಡಕ್ಟರ್ ಡ್ರೈವರ್ಸ್ ಯಾವಾಗಲೂ ಪಾಕೆಟಲ್ಲಿ ಇಟ್ಕೊಂಡು ಟ್ರಾವೆಲ್ ಮಾಡ್ತಾರಲ್ಲ, ಸಪ್ರೇಟ್ ಪಾಕೆಟಲ್ಲಿ ಇಟ್ಕೊಂಬಿಡಿ. ಸೊ ಅಥವಾ ಬ್ಯಾಗ್ ಇರುತ್ತೆ, ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಬೋದು. ನೀವು ಜೇಬಲ್ಲೇ ಇಟ್ಕೊಂಡು ಟ್ರಾವೆಲ್ ಮಾಡಿದ್ರೆ ಸರ್, ಇನ್ನು 15 ವರ್ಷಕ್ಕೆ ಅದು ಬ್ಲಡ್ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ, ಅದು ಬ್ಯಾಟ್ರಿಯಿಂದ.
ಯಾಕೆಂದ್ರೆ ನೀವು ನಿಮ್ಮನೆ ಟಿವಿ ಮುಂದೆ ಮೊಬೈಲ್ ಇಟ್ಬಿಟ್ಟು ಕಾಲ್ ಮಾಡಿ ಸರ್ ಏನಾಗುತ್ತೆ ಚೆಕ್ ಮಾಡಿದ್ರೆ ಫೋನ್ ಬರೋಕ್ಕೂ ಮುಂಚೆನೇ ಟಿವಿ ಗುಯ್ ಅನ್ನೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದೇ ಅಷ್ಟು ವೈಬ್ರೇಷನ್ ಆಗ್ತಿದೆ ಅಂದರೆ ನೀವು 8 hour 12 hour ಪಾಕೆಟಲ್ಲಿ ಇಟ್ಟಿದ್ದೀರಾ, ಬಾಡಿ ಎಷ್ಟು ವೈಬ್ರೇಷನ್ ಆಗುತ್ತೆ. ಸೊ ಅದರಿಂದ ಟ್ರಾವೆಲ್ ಮಾಡೋಕೆ ಸಪ್ರೇಟ್ ಬ್ಯಾಗಲ್ಲಿ ಇಡಿ ಒಂದು. ಮತ್ತು ಅಲಾರಾಮ್ ಇಟ್ಕೊತೀರಾ ತುಂಬ ಜನ, ಎಲ್ಲಿ ಇಡ್ತೀರಾ ಮೇಡಮ್ ಅಲಾರಾಮ್? ದಿಂಬತ್ತು. ಹೌದಾ ಸರ್? ತಲೆ ಪಕ್ಕದಲ್ಲಿ, ಪಿಲ್ಲೋ ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ. ನೀವು ಮಲಗಿರ್ತೀರಾ, ಮೊಬೈಲ್ ಮಲಗಿರುತ್ತಾ? ಸೊ ನಾವು ಮಲಗಿದ್ರು ಮೊಬೈಲ್ ಮಾತ್ರ ಮಲಗಲ್ಲ ಯಾವತ್ತೂ, ಅದು ಮಲಗೋಕ್ಕೂ ಬಿಟ್ಟಿಲ್ಲ ನಾವು. ಸೊ ನಿಮ್ಮ ಬುಕ್ಲೆಟಲ್ಲಿ ಕೊಟ್ಟಿದ್ದಾರೆ 2 ಅಡಿ ದೂರದಲ್ಲಿ ಇಡಿ ಅಂತ. ನೀವು ತಲೆ ಪಕ್ಕದಲ್ಲಿ ಇಟ್ಕೊಂಡ್ರೆ ತಲೆನೋವು ಮೈಗ್ರೇನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ತನಕ ನಿಮ್ಗೆ ಆಗಿಲ್ಲ ಅಂದರೆ ನಿಮ್ಮ ಇಮ್ಯುನಿಟಿ ಪವರ್ ಚೆನ್ನಾಗಿದೆ, ತಡ್ಕೊತಿದ್ದೀರಾ ಅಂತ. ಬಟ್ ಮುಂದೆ ಯಾವತ್ತು ಬೇಕಾದ್ರೂ ಅಟ್ಯಾಕ್ ಆಗ್ಬೋದು. ಅದರಿಂದ 2 ಅಡಿ ದೂರದಲ್ಲಿ ಇಟ್ಟರೆ ಈ ಪ್ರಾಬ್ಲಮಿಂದ ನೀವು ಹೊರಗೆ ಬರ್ಬೋದು. ಇದನ್ನು ಫಾಲೋ ಮಾಡಿ. ದೆನ್ ಅದೇ ಥರ ಯಾರೂ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಮೊಬೈಲ್ ಕೊಡಬೇಡಿ ಸರ್. ಸೊ ಉಡೋ ಮಗು ಹ್ಯಾಂಡಿಕ್ಯಾಫ್ಟಾಗಿ ಉಡೋಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಮತ್ತು ಟವರಿಂದ 500 ಮೀಟ್ರ್ ದೂರದಲ್ಲಿ ಇರಬೇಕು. ಸೊ ಯಾರು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಟವರ್ ಪಕ್ಕದಲ್ಲಿ ಇದ್ದಾರೆ ಅಂಥವ್ರಿಗೆ ಅಡ್ವೈಸ್ ಮಾಡಿ ಒಂದು. ಮತ್ತು ಕೊನೆಯದಾಗಿ ಮೊಬೈಲ್ ಎಲ್ಲಿ ಇಟ್ಕೋಬೇಕು ಅಂತ ಪ್ರಶ್ನೆ ಇದೆ ನೋಡಿ. ಎಲ್ಲರೂ ಅಬ್ಸರ್ವ್ ಮಾಡಿದ್ದೀನಿ, ಹೀಗೆ ಇಟ್ಕೊಂಡಿದ್ದೀರಾ ಮೊಬೈಲ್, ಪ್ಯಾಂಟ್ ಜೇಬಲ್ ನೋಡಿ ಹೀಗೆ ಇಟ್ಕೋತೀರಾ. ಇದು ರಾಂಗ್ ಮೆಥಡ್. ಸೊ ಯಾಕೆ ಈ ಥರ ಇಟ್ಕೋತೀರಾ ಸರ್? ಹೀಗೂ ಇಟ್ಕೋಬೋದಲ್ಲ, ಯಾಕೆ ಈ ಥರ ಇಟ್ಕೋತೀರಾ ಹೇಳ್ಬೋದಾ? ಹೋಗಲ್ಲ ಸರ್. ನೋಡಿ ಡಿಸ್ಪ್ಲೇ ಸ್ಕ್ರ್ಯಾಚ್ ಆಗ್ಬಿಡುತ್ತೆ ಅನ್ನೋದು ನಮ್ಮ ಕನ್ಸರ್ನು ಆಯ್ತು, ಅದಕ್ಕೆ ಹೀಗೆ ಇಟ್ಕೋತೀವಿ. ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅದು ನಮ್ಮನ್ನೇ ಸ್ಕ್ರ್ಯಾಚ್ ಮಾಡಿ ನಮ್ಮನ್ನೇ ಡ್ಯಾಮೇಜ್ ಮಾಡುತ್ತೆ. ನಿಮ್ಮನೆ ಟಿವಿ ಸ್ಕ್ರೀನ್ ಮುಂದ್ಗಡೆ ಹಿಂಗೆ ಫಿಂಗರ್ ಕೊಡಿ ಸರ್, ಏನಾಗುತ್ತೆ? ಅಬ್ಸರ್ವ್ ಮಾಡುತ್ತೆ. ಸೇಮ್ ವ್ಯೂಸ್ ನಿಮ್ಮ ಮೊಬೈಲ್ ಸ್ಕ್ರೀನಿಂದ ಬರ್ತಾ ಇರೋದು. ಅದನ್ನ ನೀವು ಯಾರು ಈ ಥರ ಇಟ್ಕೋಬಾರ್ದು. ಬುಕ್ಲೆಟಲ್ಲೇ ಬರ್ದಿದೆ ಈ ಥರ ಇಟ್ಕೊಳ್ಳಿ ಅಂತ. ಸ್ಕ್ರೀನ್ ಹೊರಗಡೆ ಬರಬೇಕು. ಮತ್ತು ಪ್ಯಾಂಟ್ ಜೇಬಲ್ ಇಟ್ಟರು ಅಷ್ಟೇ ಈ ಥರ ಇಟ್ಕೊಳ್ಳಿ. ಡಿಸ್ಪ್ಲೇ ಹೋದ್ರೆ ಇನ್ನೊಂದು ಹಾಕ್ಸ್ಬೋದು, ನಾವೇ ಹೋದ್ರೆ ಇನ್ನೆಲ್ಲಿ ಮಾಡೋಕ್ಕಾಗುತ್ತೆ. ಓಕೆ, ಸೊ ಅದರಿಂದ ಎಲ್ಲರೂ ಈ ಥರ ಇಟ್ಕೊಳ್ಳಿ. ಮತ್ತು ತುಂಬ ಜನಕ್ಕೆ ಇನ್ನೊಂದು ಅಭ್ಯಾಸ ಇದೆ, ಒಂದು ಕೈಯಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೆ ಈ ಥರ ಇಟ್ಕೊಂಡು. ನೋಡಿ ಈ ಥರ ನೀವೇನು 5 ವರ್ಷ ಮೊಬೈಲ್ ಯೂಸ್ ಮಾಡಿದ್ರೆ ಈ ಬೆರಳು ಕೆಲಸ ಮಾಡಲ್ಲ ಸರ್. ಯಾಕೆಂದರೆ ಇದನ್ನ ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ಎಲ್ಲರೂ. ನಿಮ್ಗೆ ಮೊಬೈಲ್ ತೆಗೆದು ಹಿಂಗೆ ಇಟ್ಕೊತೀರ, ಹೌದಾ? ಬಟ್ ನಿಮ್ಮ ಮನೇಲಿರೋ ಮಕ್ಳುಗಳಿಗೆ ಇನ್ನು 5 ರಿಂದ 6 ವರ್ಷಕ್ಕೆ ಈ ಫಿಂಗರ್ ವರ್ಕ್ ಮಾಡಲ್ಲ, ನರಳ್ಸು ವೀಕ್ ಆಗುತ್ತೆ, ಹ್ಯಾಂಡ್ ರೈಟಿಂಗ್ ಸ್ಕಿಲ್ ಹೊಟ್ಟೋಗ್ಬಿಡುತ್ತೆ. ಯಾಕೆ ಎಲ್ಲರೂ ಈ ಬೆರಳು ಈ 3 ಬೆರಳನ್ನು ತುಂಬ ಯೂಸ್ ಮಾಡ್ತೀರಾ. ಈ 3 ಬೆರಳು ವೀಕ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಅದರಿಂದ ನೀವು ಏನಾದ್ರು ಟೇಬಲ್ ಇದೆ ಅಂದರೆ ಅದ್ರ ಮೇಲೆ ಇಟ್ಟು ಯೂಸ್ ಮಾಡೋದನ್ನ ಟ್ರೈ ಮಾಡಿ. ಮತ್ತು ಈ ಥರ ಇಟ್ಕೊಳ್ಳಿ, ಫುಲ್ ಬೆರಳಲ್ಲಿ ಇದ್ರ ಮೇಲೆ ಇಟ್ಕೋಬೇಕು. ಸೊ ಇದನ್ನು ಫಾಲೋ ಮಾಡಿ. ಕೊನೆಯದಾಗಿ ಇದಿಷ್ಟು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಸರ್, ವೀಕ್ಲಿಗೆ 1 ಟೈಮ್ ಆದರೂ, ವಾರದಲ್ಲಿ 1 ದಿನ ನೀವು ಮೊಬೈಲ್ ಬಿಟ್ಟು ದೂರ ಇದ್ದರೆ ಇನ್ನು 5 ವರ್ಷ ಬದುಕ್ಬೋದು ಅಂತ ಹೇಳಿದ್ದಾರೆ ಸರ್. ಅಟ್ಲೀಸ್ಟ್ ವಾರದಲ್ಲಿ 1 ದಿನ ನೀವು ಮೊಬೈಲ್ ಬಿಟ್ಟು ಇಡ್ತೀನಿ ಅನ್ನೋದಾದ್ರೆ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇದ್ದೀರಾ ಅಂತ. ಇವೆರಡೂ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಮೊಬೈಲು ನಿಮ್ಮನ್ನೇ ಯೂಸ್ ಮಾಡ್ತಿದೆ ಅಂತ. ನೀವು ಮೊಬೈಲ್ ಯೂಸ್ ಮಾಡ್ತಿಲ್ಲ, ಆಲ್ರೆಡಿ ನೀವೆಲ್ಲ ಗೂಗಲ್ ಕಂಟ್ರೋಲು ಮೊಬೈಲ್ ಕಂಟ್ರೋಲ್ಗೆ ಹೋಗ್ಬಿಟ್ಟಿದ್ದೀರಾ. ಓಕೆ, ಮತ್ತು ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಬುಕ್ ಜೆರಾಕ್ಸ್, ATM ನಂಬರ್ ಎಲ್ಲ ಎಲ್ಲಿಟ್ಟಿದ್ದೀರಾ ಸರ್? ನೋಟ್ಸ್ ಮೊಬೈಲಲ್ಲಿ ಇಟ್ಟಿದೆ. ಇದೆಲ್ಲ ಆಲ್ರೆಡಿ ಹ್ಯಾಕ್ ಆಗ್ಬಿಟ್ಟಿದೆ. ಸೊ ನಿಮ್ಮ ಹತ್ರ ಬಂದಿಲ್ಲ ಅಷ್ಟೇ ಕಳ್ರು. ಯಾಕೆಂದರೆ ನೀವು ನಿಮ್ಮ ಮೊಬೈಲಲ್ಲಿ ಮಾಡ್ಕೋಬೇಕಾಗಿರೋ ಸೆಟ್ಟಿಂಗ್ಸ್ಗಳಿದೆ. ಕಡಿಮೆ ಅಂದರೆ 45 ಸೆಟ್ಟಿಂಗ್ಸ್ ಇರುತ್ತೆ, ಅದರಲ್ಲಿ ನೀವು 1 ಸೆಟ್ಟಿಂಗು ಮಾಡ್ಕೊಂಡಿರೋ. ಓಕೆ, ಈಗ ವಾಟ್ಸಪ್ಪಲ್ಲಿ ಇರ್ಬೋದು, ಇಲ್ಲಿ ಮೈಕ್ರೋ ಕ್ಯಾಮ್ರಾ, ಮೈಕ್ರೋಫೋನು, ಓಕೆ, ಅದೇ ಥರ ಕುಕೀಸ್ ಅಂತ ಇರುತ್ತೆ. ಈ ಥರ 47 ಸೆಟ್ಟಿಂಗ್ಸ್ ಇರುತ್ತೆ. ಆ ಸೆಟ್ಟಿಂಗ್ಸ್ನ ನಾವು ನೆಕ್ಸ್ಟ್ ಡೇ ಒಂದು ಕಾರ್ಯಕ್ರಮದಲ್ಲಿ ಅದು PPT ಬೇಕು. ಸೊ ನೆಕ್ಸ್ಟ್ DC ಸರ್ ಜೊತೆ ಮಾತಾಡಿ PPT ಮುಖಾಂತರ ನಿಮ್ಮೆಲ್ಲ ಸ್ಟೆಪ್ಸ್ಗೂ ಅದನ್ನು ಎಜುಕೇಟ್ ಮಾಡೋಣ. ಸೊ ಕೊನೆಯದಾಗಿ ಸರ್ ನಿಮ್ಗೊಂದು ಪ್ರಶ್ನೆ ಕಾಡುತ್ತೆ, ಇಷ್ಟೆಲ್ಲ ಎಫೆಕ್ಟ್ ಆಗ್ತಿದೆ, ಗೌರ್ಮೆಂಟ್ ಏನು ಮಾಡ್ತಿದೆ? ಹೌದಾ ಸರ್? ಕೊನೆಯದಾಗಿ ಒಂದು ಪ್ರಶ್ನೆ ಕಾಡುತ್ತೆ ಎಲ್ರಿಗೂ. ಸರ್ ಇಷ್ಟೊತ್ತೆಲ್ಲ ಹೇಳಿದ್ರಿ, ಓಕೆ, ಬಟ್ ಗೌರ್ಮೆಂಟ್ ಏನು ಮಾಡ್ತಿದೆ? ಸರ್ ಗೌರ್ಮೆಂಟ್ ಏನು ಮಾಡಲ್ಲ. ಈಗ ಇಲ್ಲಿ ಯಾರು 4 ಜನ ಕಾರ್ಡ್ಸ್ ಆಡಿದ್ರೆ ಏನು ಮಾಡ್ತಾರೆ ಸರ್? ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ. ಕ್ರಿಕೆಟ್ ಬೆಟ್ಟಿಂಗ್ ಕಟ್ರೆ ಸರ್ ಕರ್ಕೊಂಡು. ಅದೇ ನೀವು ಆನ್ಲೈನಲ್ಲಿ ಆಡಿದ್ರೆ, ರಮ್ಮಿ ಸರ್ಕಲ್, Dream11 ಆಡಿದ್ರೆ ಸರ್, ನಿಮ್ಮ ಮೊಬೈಲ್ಗೆ ಮೆಸೇಜ್ ಡೈಲಿ ಬರುತ್ತೆ, 40,000 ಗೆದ್ದಿದ್ದೀರಾ ಆಟ ಆಡಿ ಅಂತ. ಅಂದರೆ ನಿಮಗೆ ಡೈಲಿ ಪ್ರಚೋದನೆಯೂ ಮಾಡ್ತಾರೆ. ಅದಕ್ಕೆ ಗೌರ್ಮೆಂಟ್ಗೆ ನೀವೇ ಟ್ಯಾಕ್ಸ್ ಕಟ್ಟಬೇಕು 35% ಗೆದ್ದರೆ. ಅಂದರೆ ಗೌರ್ಮೆಂಟೇ ರೆಡಿ ಇದೆ ನಿಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋಕೆ. ಓಕೆ, ಹಂಗಾಗಿರೋ ಇವತ್ತು ಡ್ರಿಂಕ್ಸು ಸ್ಮೋಕ್ನು ಬ್ಯಾನ್ ಮಾಡ್ಬೋದಿತ್ತು. ಗೌರ್ಮೆಂಟ್ಗೆ ರೆವಿನ್ಯೂ ಇರೋದ್ರಿಂದ ಇದನ್ನ ಬ್ಯಾನ್ ಮಾಡೋಕ್ಕೆ ರೆಡಿ ಇಲ್ಲ. ಬಟ್ ಇದಕ್ಕೆ ಆಲ್ಟರ್ನೇಟ್ಲಿ ಒಂದು ಪರಿಹಾರ ಕೊಟ್ಟಿದೆ ಸರ್. ಆ ಪರಿಹಾರ ಏನಂದರೆ, ಇನ್ಮೇಲೆ ನೀವು ಯಾವುದೇ ಒಂದು ಮೊಬೈಲ್ ತೊಗೋಬೇಕಿದ್ರೆ, ನಾನು ಫಸ್ಟೇ ಕೇಳಿದೆ ಹೊಸ ಮೊಬೈಲ್ ತೊಗೋಬೇಕಿದ್ರೆ ಏನು ನೋಡ್ತೀರಾ ಅಂತ. ಫ್ಯೂಚರ್ ಅಂತ ಹೇಳಿದೆ. ಸೊ ಫಸ್ಟ್ ನಮ್ಮ ಫ್ಯೂಚರ್ ನೋಡಬೇಕಲ್ಲ ಸರ್. ಸೊ ನೀವು ಮೊಬೈಲ್ ಫ್ಯೂಚರ್ಗಿಂತ ಹೆಚ್ಚಾಗಿ ನಿಮ್ಮ ಹೆಲ್ತ್ ಫ್ಯೂಚರ್ ನೋಡಬೇಕಂದ್ರೆ, ಇನ್ಮೇಲೆ ನೀವು ಯಾವುದೇ ಮೊಬೈಲ್ ತೊಗೊಂಡ್ರು ನಮ್ಮ ಭಾರತ ಸರ್ಕಾರ ಒಂದು ಕಾನೂನು ತಂದಿದೆ, ನಿಮ್ಮ ಮೊಬೈಲಲ್ಲಿ SAR ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ನೀವು ಮೊಬೈಲ್ನ ಬೈ ಮಾಡಬೇಕು. ಸೊ ಈ SAR ಅಂದರೆ ಸರ್, ನಾವು ಹಳೆ ಟಿವಿಗೆಲ್ಲ ಸ್ಟೆಬಿಲೈಸರ್ ಇಡ್ತಿದ್ವಲ್ಲ ಸರ್, ಈಗ ಹೊಸ ಟಿವಿಗೆ ಸರ್ ಇಡಲ್ಲ, ಇನ್ಬಿಲ್ಟ್ ಅಂತ ಇರುತ್ತೆ. ಏನಕ್ಕೆ ಸ್ಟೆಬಿಲೈಸರ್ ಇಡ್ತೀವಿ ಸರ್ ಟಿವಿಗೆ? ಪವರ್ ಫ್ಲಕ್ಚುಯೇಷನ್, ಹೈ ವೋಲ್ಟೇಜ್ ಆಗಬಾರ್ದು ಅಂತ. ಇದೇ ಥರ ಸರ್ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಆಗಲೇ 6 ವರ್ಷ ಆಗಿದೆ, ನಿಮ್ಮ ಎಲ್ಲ ಮೊಬೈಲ್ಗಳಿಗೂ ಸ್ಟೆಬಿಲೈಸರ್ನ ಹಾಕಿದ್ದಾರೆ. ಬಟ್ ಇದನ್ನ ನೀವು ಚೆಕ್ ಮಾಡಿ ತೊಗೋಬೇಕು. ಅಂದರೆ ವ್ಯಾಟ್, ಈಗ ನೀವು ಬಲ್ಬ್ ತೊಗೋಬೇಕಾದ್ರೆ ಏನು ನೋಡ್ಕೊತೀರಾ ಸರ್? ವ್ಯಾಟ್. ಸೊ 100 ವ್ಯಾಟು ಬ್ರೈಟ್ ಜಾಸ್ತಿ, ಕಡಿಮೆ ವ್ಯಾಟು ಕಡಿಮೆ ಎಫೆಕ್ಟ್. ಇದೇ ಥರ ನಿಮ್ಮ ಮೊಬೈಲ್ ವ್ಯಾಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು ನೀವು ಮೊಬೈಲ್ ಬೈ ಮಾಡಬೇಕು. ಬಟ್ ನೀವು ವಿಧಿ ಇಲ್ಲದೆ ಈಗ ಆಲ್ರೆಡಿ ಮೊಬೈಲ್ ತೊಗೊಬಿಟ್ಟಿದ್ದೀರಾ, ಬಟ್ ಅದನ್ನು ವ್ಯಾಟ್ನ ನೀವು ಚೆಕ್ ಮಾಡೋದು ಹೇಗೆ? ಒಂದು ಪ್ರಶ್ನೆ ಇದೆ. ಅದನ್ನ ಚೆಕ್ ಮಾಡೋಕ್ಕೆ ಒಂದು ಕೋಡ್ ಇದೆ. ಆ ಕೋಡ್ ಹೇಳ್ತೀನಿ ಸರ್, ನೋಟ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಟೈಪ್ ಮಾಡಿದ್ರೆ ನೀವು ಡೈಲಿ ಎಷ್ಟು ನಿಮಿಷ ಮಾತಾಡಬೇಕು 1 ದಿನಕ್ಕೆ ಅಂತ ಆಲ್ರೆಡಿ ಬರ್ದಿರುತ್ತೆ. ಮತ್ತು ನೀವು ಮಾತಾಡೋದು ಕಡಿಮೆ, ಜೊತೆಲಿ ಇಟ್ಕೋತೀನಿ ಅಂದರೆ ಅದಕ್ಕೂ ಬರ್ದಿರುತ್ತೆ, ಜೊತೆಲಿ ಇಟ್ಕೊಳ್ಳೋಕೆ ಸೇಫಾ, ಮಾತಾಡೋದಕ್ಕೆ ಸೇಫಾ ಅಂತ. ಸೊ ಒಂದು ಕೋಡ್ ಹೇಳ್ತೀನಿ, ಟೈಪ್ ಮಾಡಿ. ಓಕೆ, ಸೊ ನಿಮ್ಮ ಮೊಬೈಲ್ ಕೀಪ್ಯಾಡ್ಗೆ ಹೋಗಿ ಸಾರ್ ಅಂತ ಮಾಡ್ತೀನಿ.